ಮಾತಾಡ್ತಾ ಇದ್ರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಾಕ್ಷಿ ಮಲ್ಲಿಕಾರ್ಜುನ್ ಮಂಗಳವಾರದಂದು ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯಾದ ಬಗ್ಗೆ ತಿಳಿಯುತ್ತದೆ. ದರ್ಶನ್ ಪರ ಸಿ.ವಿ. ನಾಗೇಶ್ ಅವರ ವಾದ. ಇಲ್ಲಿ ಸಾಕ್ಷಿ ಮಲ್ಲಿಕಾರ್ಜುನ್ ಯಾವಾಗ ಬಂದ್ರು? ಮಂಗಳವಾರದಂದು ಬಂದ್ರು ಕೆಲಸಕ್ಕೆ. ಆದ್ರೆ ಇಲ್ಲಿ ಲೂಪ್ ಹೋಲ್ ಅಂತ ಹೇಳಿದ್ರೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯಾದ ಬಗ್ಗೆ ಆತನಿಗೆ ತಿಳಿಯುತ್ತೆ. ಮಂಗಳವಾರ ಗೊತ್ತಾಗೋದು ಈ ಸಾಕ್ಷಿಗೆ. ಮಲ್ಲಿಕಾರ್ಜುನ್ ಎನ್ನುವಂತ ಸಾಕ್ಷಿನ ಕರ್ಕೊಂಡು ಬಂದಿದ್ರಲ್ಲ, ಆ ಸಾಕ್ಷಿ ಅವನ ಹೇಳಿಕೆ ಪ್ರಕಾರ ಇಲ್ಲಿ ಮಂಗಳವಾರದಂದು ಆತ ಕೆಲಸಕ್ಕೆ ಬಂದಿದ್ದು. ಸೊ ಆ ಮಂಗಳವಾರದಂತ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಅಂತ ಆತನಿಗೆ ಗೊತ್ತಾಗುತ್ತೆ ಅಂತ ದರ್ಶನ್ ಪರ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಪ್ರಬಲವಾದಂಥ ವಾದ. ಯಾಕಂತ ಹೇಳಿದ್ರೆ ಕಕ್ಷಿದಾರನಿಗೆ ಅಂದ್ರೆ ದರ್ಶನ್ಗೆ ಬೇಲ್ ಸಿಗ್ಲೇಬೇಕು. ಜೊತೆಗೆ ಈಗ ದರ್ಶನ್ಗೂ ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. 6 ವಾರಗಳ ಕಾಲ ಈಗಾಗಲೇ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು BGS ಹಾಸ್ಪಿಟಲ್ ದರ್ಶನ್ ಇದ್ದಾರೆ. ಇನ್ನೇನು 4 ವಾರ ಕಳೆದೋಗ್ಬಿಡ್ತು. ಇನ್ನು ಉಳಿದಂತೆ 6 ವಾರಗಳಲ್ಲಿ 2 ವಾರ ಮಾತ್ರ ಬ್ಯಾಲೆನ್ಸ್ ಇದೆ. ಅದರಲ್ಲಿ ಶಸ್ತ್ರಚಿಕಿತ್ಸೆ ಆಗಬೇಕು. ಇಲ್ಲಿ ಆಗ್ತಾ ಇಲ್ಲ. ಒಂದ್ ಕಡೆ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ SPP ಅವರು, ಯಾಕೆ ಶಸ್ತ್ರಚಿಕಿತ್ಸೆ ಆಗ್ತಾ ಇಲ್ಲ? ಜೊತೆಗೆ ಈತ ಶಸ್ತ್ರಚಿಕಿತ್ಸೆಗೋಸ್ಕರ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಹೋಗಿದ್ದಾರೆ ದರ್ಶನ್. ಆದ್ರೆ ಇಲ್ಲಿ ಶಸ್ತ್ರಚಿಕಿತ್ಸೆನೂ ಆಗಿಲ್ಲ, ಏನೂ ಆಗಿಲ್ಲ. ಈ ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಲ್ಲಿ ರೆಗ್ಯುಲರ್ ಬೇಲಿಗೋಸ್ಕರ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಘಟನಾ ಸ್ಥಳದಲ್ಲಿ ಇಲ್ಲ ಎಂಬುದು ಈಗಾಗಲೇ ಸಾಕ್ಷಿದಾರರು ಹೇಳ್ತಾ ಇರುವಂತ ಹೇಳಿಕೆಗಳನ್ನ ಆಧರಿಸಿ ಹೇಳೋದಾದ್ರೆ 164 ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದರಲ್ಲಿ ಇಬ್ರು ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಹೇಳಿಕೆಯಲ್ಲಿ ಯಾವುದೇ ತರನಾದಂತ ಇಲ್ಲಿ ಅಂಶಗಳು ಉಲ್ಲೇಖ ಆಗಿಲ್ಲ. ದರ್ಶನ್ ಆ ಸ್ಪಾಟ್ ಅಲ್ಲಿ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಈಗಾಗಲೇ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗಡೆ ಹೋದ್ರು ಅಂತ. ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂದಿದ್ದಾರೆ. ಒನ್ 164 ಹೇಳಿಕೆಗಳನ್ನು ಮತ್ತೊಮ್ಮೆ ಎಕ್ಸಾಮೈನ್ ಮಾಡಲಾಗ್ತಾ ಇದೆ. ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂತ ಹೇಳಿದ್ದಾರೆ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗೆ ಹೋದ್ರು ಅಂತ. ಕೋರ್ಟ್ನ ಕಲಾಪ ಆರಂಭ ಆಗಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಿ.ವಿ. ನಾಗೇಶ್ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ದರ್ಶನ್ಗೆ ಬೇಲ್ ಕೊಡಬೇಕು, ಬೇಲ್ಗೆ ದರ್ಶನ್ ಅರ್ಹ ಅಂತ ಹೇಳೋದನ್ನ ಪಾಯಿಂಟ್ ಬೈ ಪಾಯಿಂಟ್ ಸಿ.ವಿ. ನಾಗೇಶ್ ಮಂಡಿಸ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆ 164 ಹೇಳಿಕೆ ಏನಿತ್ತು ಅದನ್ನ ಮತ್ತೊಮ್ಮೆ ಮರುಪರಿಶೀಲನೆಗೆ ಒಳಪಡಿಸಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆಗಳನ್ನು ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡತ್ತೆ. ಸಾಮಾನ್ಯವಾಗಿ 164 ಹೇಳಿಕೆಯನ್ನು ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗತ್ತೆ. ಆದರೆ ಈ ಹೇಳಿಕೆಗಳು ಕಾರು ಬಂದು ಹೋದ ಬಗ್ಗೆ ಹೇಳಲಾಗತ್ತೆ. ಅದರಲ್ಲಿ ದರ್ಶನ್ ಇದ್ರೋ ಇಲ್ವೋ ಅನ್ನೋಂಥದ್ದನ್ನ ಸಾಕ್ಷ್ಯ ಹೇಳೋದಿಲ್ಲ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅತ್ಯಂತ ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಂಗಳವಾರ ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದ ಬಗ್ಗೆ ಅವರಿಗೆ ತಿಳಿಯುತ್ತೆ ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾರೆ. ಅದರಲ್ಲಿ ದರ್ಶನ್ ಇದ್ದೇ ಇದ್ರು ಅಂತ ಹೇಳಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ ಸುಮಾರು 6 ಗಂಟೆಗೆ ವಿನಯ್ ಸರ್ ಹಾಗೂ ದರ್ಶನ್ ಹೊರಗಡೆ ಹೋದ್ರು ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾನೆ ಅಂತ ಈ ಚಾರ್ಜ್ ಶೀಟ್ ಹೇಳುತ್ತೆ. ಪ್ರತ್ಯಕ್ಷದರ್ಶಿ ಕಿರಣ್ ಅವರ ಹೇಳಿಕೆಯನ್ನು ಆಧರಿಸಿ ಈಗ ಸಿ.ವಿ. ನಾಗೇಶ್ ಮಾತಾಡ್ತಾ ಇದ್ರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಾಕ್ಷಿ ಮಲ್ಲಿಕಾರ್ಜುನ್ ಮಂಗಳವಾರದಂದು ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯಾದ ಬಗ್ಗೆ ತಿಳಿಯುತ್ತದೆ. ದರ್ಶನ್ ಪರ ಸಿ.ವಿ. ನಾಗೇಶ್ ಅವರ ವಾದ. ಇಲ್ಲಿ ಸಾಕ್ಷಿ ಮಲ್ಲಿಕಾರ್ಜುನ್ ಯಾವಾಗ ಬಂದ್ರು? ಮಂಗಳವಾರದಂದು ಬಂದ್ರು ಕೆಲಸಕ್ಕೆ. ಆದ್ರೆ ಇಲ್ಲಿ ಲೂಪ್ ಹೋಲ್ ಅಂತ ಹೇಳಿದ್ರೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯಾದ ಬಗ್ಗೆ ಆತನಿಗೆ ತಿಳಿಯುತ್ತೆ. ಮಂಗಳವಾರ ಗೊತ್ತಾಗೋದು ಈ ಸಾಕ್ಷಿಗೆ. ಮಲ್ಲಿಕಾರ್ಜುನ್ ಎನ್ನುವಂತ ಸಾಕ್ಷಿನ ಕರ್ಕೊಂಡು ಬಂದಿದ್ರಲ್ಲ, ಆ ಸಾಕ್ಷಿ ಅವನ ಹೇಳಿಕೆ ಪ್ರಕಾರ ಇಲ್ಲಿ ಮಂಗಳವಾರದಂದು ಆತ ಕೆಲಸಕ್ಕೆ ಬಂದಿದ್ದು. ಸೊ ಆ ಮಂಗಳವಾರದಂತ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಅಂತ ಆತನಿಗೆ ಗೊತ್ತಾಗುತ್ತೆ ಅಂತ ದರ್ಶನ್ ಪರ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಪ್ರಬಲವಾದಂಥ ವಾದ. ಯಾಕಂತ ಹೇಳಿದ್ರೆ ಕಕ್ಷಿದಾರನಿಗೆ
ಅಂದ್ರೆ ದರ್ಶನ್ಗೆ ಬೇಲ್ ಸಿಗ್ಲೇಬೇಕು. ಜೊತೆಗೆ ಈಗ ದರ್ಶನ್ಗೂ ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. 6 ವಾರಗಳ ಕಾಲ ಈಗಾಗಲೇ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು BGS ಹಾಸ್ಪಿಟಲ್ ಅಲ್ಲಿ ದರ್ಶನ್ ಇದ್ದಾರೆ. ಇನ್ನೇನು 4 ವಾರ ಕಳೆದೋಗ್ಬಿಡ್ತು. ಇನ್ನು ಉಳಿದಂತೆ 6 ವಾರಗಳಲ್ಲಿ 2 ವಾರ ಮಾತ್ರ ಬ್ಯಾಲೆನ್ಸ್ ಇದೆ. ಅದರಲ್ಲಿ ಶಸ್ತ್ರಚಿಕಿತ್ಸೆ ಆಗಬೇಕು. ಇಲ್ಲಿ ಆಗ್ತಾ ಇಲ್ಲ. ಒಂದ್ ಕಡೆ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ SPP ಅವರು, ಯಾಕೆ ಶಸ್ತ್ರಚಿಕಿತ್ಸೆ ಆಗ್ತಾ ಇಲ್ಲ. ಜೊತೆಗೆ ಈತ ಶಸ್ತ್ರಚಿಕಿತ್ಸೆಗೋಸ್ಕರ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಹೋಗಿದ್ದಾರೆ ದರ್ಶನ್. ಆದ್ರೆ ಇಲ್ಲಿ ಶಸ್ತ್ರಚಿಕಿತ್ಸೆನೂ ಆಗಿಲ್ಲ, ಏನೂ ಆಗಿಲ್ಲ. ಈ ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಲ್ಲಿ ರೆಗ್ಯುಲರ್ ಬೇಲಿಗೋಸ್ಕರ ಈಗ CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಘಟನಾ ಸ್ಥಳದಲ್ಲಿ ಇಲ್ಲ ಎಂಬುದು ಈಗಾಗಲೇ ಸಾಕ್ಷಿದಾರರು ಹೇಳ್ತಾ ಇರುವಂತ ಹೇಳಿಕೆಗಳನ್ನ ಆಧರಿಸಿ ಹೇಳೋದಾದ್ರೆ 164 ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದರಲ್ಲಿ ಇಬ್ರು ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಹೇಳಿಕೆಯಲ್ಲಿ ಯಾವುದೇ ತರನಾದಂತ ಇಲ್ಲಿ ಅಂಶಗಳು ಉಲ್ಲೇಖ ಆಗಿಲ್ಲ. ದರ್ಶನ್ ಆ ಸ್ಪಾಟ್ ಅಲ್ಲಿ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಈಗಾಗಲೇ ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗಡೆ ಹೋದ್ರು ಅಂತ. ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂದಿದ್ದಾರೆ. ಒನ್ 164 ಹೇಳಿಕೆಗಳನ್ನು ಮತ್ತೊಮ್ಮೆ ಎಕ್ಸಾಮೈನ್ ಮಾಡಲಾಗ್ತಾ ಇದೆ. ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂತ ಹೇಳಿದ್ದಾರೆ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗೆ ಹೋದ್ರು ಅಂತ. ಕೋರ್ಟ್ನ ಕಲಾಪ ಆರಂಭ ಆಗಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. CV ನಾಗೇಶ್ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ದರ್ಶನ್ಗೆ ಬೇಲ್ ಕೊಡಬೇಕು, ಬೇಲ್ಗೆ ದರ್ಶನ್ ಅರ್ಹ ಅಂತ ಹೇಳೋದನ್ನ ಪಾಯಿಂಟ್ ಬೈ ಪಾಯಿಂಟ್ CV ನಾಗೇಶ್ ಮಂಡಿಸ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆ 164 ಹೇಳಿಕೆ ಏನಿತ್ತು ಅದನ್ನ ಮತ್ತೊಮ್ಮೆ ಮರುಪರಿಶೀಲನೆಗೆ ಒಳಪಡಿಸಿ CV ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆಗಳನ್ನು ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡತ್ತೆ. ಸಾಮಾನ್ಯವಾಗಿ 164 ಹೇಳಿಕೆಯನ್ನು ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗತ್ತೆ. ಆದರೆ ಈ ಹೇಳಿಕೆಗಳು ಕಾರು ಬಂದು ಹೋದ ಬಗ್ಗೆ ಹೇಳಲಾಗುತ್ತೆ. ಅದರಲ್ಲಿ ದರ್ಶನ್ ಇದ್ರೋ ಇಲ್ವೋ ಅನ್ನೋಂಥದ್ದನ್ನ ಸಾಕ್ಷ್ಯ ಹೇಳೋದಿಲ್ಲ ಅಂತ ದರ್ಶನ್ ಪರ ವಕೀಲ CV ನಾಗೇಶ್ ಅತ್ಯಂತ ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ CV ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಂಗಳವಾರ ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದ ಬಗ್ಗೆ ಅವರಿಗೆ ತಿಳಿಯುತ್ತೆ ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾರೆ. ಅದರಲ್ಲಿ ದರ್ಶನ್ ಇದ್ದೇ ಇದ್ರು ಅಂತ ಹೇಳಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅನ್ನೋದು CV ನಾಗೇಶ್ ಅವರ ವಾದ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ ಸುಮಾರು 6 ಗಂಟೆಗೆ ವಿನಯ್ ಸರ್ ಹಾಗೂ ದರ್ಶನ್ ಹೊರಗಡೆ ಹೋದ್ರು ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾನೆ ಅಂತ ಈ ಚಾರ್ಜ್ ಶೀಟ್ ಹೇಳುತ್ತೆ. ಪ್ರತ್ಯಕ್ಷದರ್ಶಿ ಕಿರಣ್ ಅವರ ಹೇಳಿಕೆಯನ್ನು ಆಧರಿಸಿ ಈಗ CV ನಾಗೇಶ್ ಮಾತಾಡ್ತಾ ಇದ್ರೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಸಾಕ್ಷಿ ಮಲ್ಲಿಕಾರ್ಜುನ್ ಮಂಗಳವಾರದಂದು ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯಾದ ಬಗ್ಗೆ ತಿಳಿಯುತ್ತದೆ. ದರ್ಶನ್ ಪರ CV ನಾಗೇಶ್ ಅವರ ವಾದ. ಇಲ್ಲಿ ಸಾಕ್ಷಿ ಮಲ್ಲಿಕಾರ್ಜುನ್ ಯಾವಾಗ ಬಂದ್ರು? ಮಂಗಳವಾರದಂದು ಬಂದ್ರು ಕೆಲಸಕ್ಕೆ. ಆದ್ರೆ ಇಲ್ಲಿ ಲೂಪ್ ಹೋಲ್ ಅಂತ ಹೇಳಿದ್ರೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯಾದ ಬಗ್ಗೆ ಆತನಿಗೆ ತಿಳಿಯುತ್ತೆ. ಮಂಗಳವಾರ ಗೊತ್ತಾಗೋದು ಈ ಸಾಕ್ಷಿಗೆ. ಮಲ್ಲಿಕಾರ್ಜುನ್ ಎನ್ನುವಂತ ಸಾಕ್ಷಿನ ಕರ್ಕೊಂಡು ಬಂದಿದ್ರಲ್ಲ, ಆ ಸಾಕ್ಷಿ ಅವನ ಹೇಳಿಕೆ ಪ್ರಕಾರ ಇಲ್ಲಿ ಮಂಗಳವಾರದಂದು ಆತ ಕೆಲಸಕ್ಕೆ ಬಂದಿದ್ದು. ಸೊ ಆ ಮಂಗಳವಾರದಂತ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಅಂತ ಆತನಿಗೆ ಗೊತ್ತಾಗುತ್ತೆ ಅಂತ ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡಿ, ಸಾಕಷ್ಟು ಪ್ರಬಲವಾದಂಥ ವಾದ. ಯಾಕಂತ ಹೇಳಿದ್ರೆ ಕಕ್ಷಿದಾರನಿಗೆ ಅಂದ್ರೆ ದರ್ಶನ್ಗೆ ಬೇಲ್ ಸಿಗ್ಲೇಬೇಕು. ಜೊತೆಗೆ ಈಗ ದರ್ಶನ್ಗೂ ಟೆನ್ಷನ್ ಮೇಲೆ ಟೆನ್ಷನ್ ಕಾಡ್ತಾ ಇದೆ. 6 ವಾರಗಳ ಕಾಲ ಈಗಾಗಲೇ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು BGS ಹಾಸ್ಪಿಟಲ್ ಅಲ್ಲಿ ದರ್ಶನ್ ಇದ್ದಾರೆ. ಇನ್ನೇನು 4 ವಾರ ಕಳೆದೋಗ್ಬಿಡ್ತು. ಇನ್ನು ಉಳಿದಂತೆ 6 ವಾರಗಳಲ್ಲಿ 2 ವಾರ ಮಾತ್ರ ಬ್ಯಾಲೆನ್ಸ್ ಇದೆ. ಅದರಲ್ಲಿ ಶಸ್ತ್ರಚಿಕಿತ್ಸೆ ಆಗಬೇಕು. ಇಲ್ಲಿ ಆಗ್ತಾ ಇಲ್ಲ. ಒಂದ್ ಕಡೆ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ SPP ಅವರು, ಯಾಕೆ ಶಸ್ತ್ರಚಿಕಿತ್ಸೆ ಆಗ್ತಾ ಇಲ್ಲ. ಜೊತೆಗೆ ಈತ ಶಸ್ತ್ರಚಿಕಿತ್ಸೆಗೋಸ್ಕರ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಹೋಗಿದ್ದಾರೆ ದರ್ಶನ್. ಆದ್ರೆ ಇಲ್ಲಿ ಶಸ್ತ್ರಚಿಕಿತ್ಸೆನೂ ಆಗಿಲ್ಲ, ಏನೂ ಆಗಿಲ್ಲ. ಈ ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆಯಲ್ಲಿ ರೆಗ್ಯುಲರ್ ಬೇಲಿಗೋಸ್ಕರ ಈಗ CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಘಟನಾ ಸ್ಥಳದಲ್ಲಿ ಇಲ್ಲ ಎಂಬುದು ಈಗಾಗಲೇ ಸಾಕ್ಷಿದಾರರು ಹೇಳ್ತಾ ಇರುವಂತ ಹೇಳಿಕೆಗಳನ್ನ ಆಧರಿಸಿ ಹೇಳೋದಾದ್ರೆ 164 ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದರಲ್ಲಿ ಇಬ್ರು ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಹೇಳಿಕೆಯಲ್ಲಿ ಯಾವುದೇ ತರನಾದಂಥ ಇಲ್ಲಿ ಅಂಶಗಳು ಉಲ್ಲೇಖ ಆಗಿಲ್ಲ.
ದರ್ಶನ್ ಆ ಸ್ಪಾಟ್ ಅಲ್ಲಿ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಈಗಾಗಲೇ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗಡೆ ಹೋದ್ರು ಅಂತ. ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂದಿದ್ದಾರೆ. ಹೇಳಿಕೆಗಳನ್ನ ಮತ್ತೊಮ್ಮೆ ಎಕ್ಸಾಮೈನ್ ಮಾಡಲಾಗ್ತಾ ಇದೆ. ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿನಯ್ ದರ್ಶನ್ ಹೊರಗಡೆ ಹೋದ್ರು ಅಂತ ಹೇಳಿದ್ದಾರೆ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ 6 ಗಂಟೆಗೆ ಹೊರಗೆ ಹೋದ್ರು ಅಂತ. ಕೋರ್ಟ್ನ ಕಲಾಪ ಆರಂಭ ಆಗಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸಿ ವಿ ನಾಗೇಶ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಹೇಗೆ ದರ್ಶನ್ಗೆ ಬೇಲ್ ಕೊಡಬೇಕು, ಬೇಲ್ಗೆ ದರ್ಶನ್ ಅರ್ಹ ಅಂತ ಹೇಳೋದನ್ನ ಪಾಯಿಂಟ್ ಬೈ ಪಾಯಿಂಟ್ ಸಿ ವಿ ನಾಗೇಶ್ ಮಂಡಿಸ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆ 164 ಹೇಳಿಕೆ ಏನಿತ್ತು ಅದನ್ನ ಮತ್ತೊಮ್ಮೆ ಮರುಪರಿಶೀಲನೆಗೆ ಒಳಪಡಿಸಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆಗಳನ್ನ ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡತ್ತೆ. ಸಾಮಾನ್ಯವಾಗಿ 164 ಹೇಳಿಕೆಯನ್ನ ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗತ್ತೆ. ಆದರೆ ಈ ಹೇಳಿಕೆಗಳು ಕಾರು ಬಂದು ಹೋದ ಬಗ್ಗೆ ಹೇಳಲಾಗುತ್ತೆ. ಅದರಲ್ಲಿ ದರ್ಶನ್ ಇದ್ರೋ ಇಲ್ವೋ ಅನ್ನೋಂಥದ್ದನ್ನ ಸಾಕ್ಷ್ಯ ಹೇಳೋದಿಲ್ಲ ಅಂತ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅತ್ಯಂತ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಯನ್ನ ಉಲ್ಲೇಖಿಸಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮಂಗಳವಾರ ಕೆಲಸಕ್ಕೆ ಬಂದಾಗ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಆದ ಬಗ್ಗೆ ಅವರಿಗೆ ತಿಳಿಯುತ್ತೆ ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾರೆ. ಅದರಲ್ಲಿ ದರ್ಶನ್ ಇದ್ದೇ ಇದ್ರು ಅಂತ ಹೇಳಿದ್ರು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ಮತ್ತೊಬ್ಬ ಸಾಕ್ಷಿ ಹೇಳ್ತಾನೆ ಸುಮಾರು 6 ಗಂಟೆಗೆ ವಿನಯ್ ಸರ್ ಹಾಗೂ ದರ್ಶನ್ ಹೊರಗಡೆ ಹೋದ್ರು ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾನೆ ಅಂತ ಈ ಚಾರ್ಜ್ ಶೀಟ್ ಹೇಳುತ್ತೆ. ಪ್ರತ್ಯಕ್ಷದರ್ಶಿ ಕಿರಣ್ ಅವರ ಹೇಳಿಕೆಯನ್ನು ಆಧರಿಸಿ ಈಗ ಸಿ ವಿ